ನಮಸ್ಕಾರ ಸ್ನೇಹಿತರೆ. ನಾವು ಸಕಲ ಪೂಜೆಗಳಲ್ಲಿ ಸಕಲ ಕಾರ್ಯಕ್ರಮಗಳಲ್ಲಿ ಪ್ರಥಮ ಪೂಜೆಯನ್ನು ವಿನಾಯಕನಿಗೆ ಅಂದರೆ ಗಣೇಶನಿಗೆ ಮಾಡ್ತೇವೆ. ಪೌರಾಣಿಕ ಕಥೆ ಅಥವಾ ಘಟನೆ ಪ್ರಕಾರ ಶಿವನು ಗಣೇಶನ ತಲೆಯನ್ನು ಕತ್ತರಿಸ್ತಾರೆ. ಇದಾದ ನಂತರ ಆನೆ ತಲೆಯನ್ನು ಇಟ್ಟು ಗಣೇಶನಿಗೆ ಪ್ರಥಮ ಸ್ಥಾನವನ್ನು ನೀಡ್ತಾರೆ. ಹಾಗಾದರೆ ಮುಂಚೆ ಇದ್ದ ಗಣೇಶನ ತಲೆ ಎಲ್ಲಿ ಹೋಯಿತು ಅಥವಾ ಏನಾಯಿತು ಎಂಬುದರ ಬಗ್ಗೆ ನಮಗಷ್ಟೇ ಮಾಹಿತಿ ತಿಳಿದಿಲ್ಲ. ಹಾಗಾದರೆ ಈ ಒಂದು ವಿಡಿಯೋದಲ್ಲಿ ಗಣೇಶನ ಮೊದಲ ತಲೆ ಎಲ್ಲಿದೆ ಅಥವಾ ಈಗ ವಾಸ್ತವದಲ್ಲಿ ಅದು ಯಾವ ಸ್ಥಳದಲ್ಲಿ ಪೂಜೆಯನ್ನು ಮಾಡಲಾಗುತ್ತೆ ಎಂಬುದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮಾಹಿತಿಯನ್ನು ನೀಡ್ತೇನೆ. ನನ್ನ ಚಾನಲ್ ಇಷ್ಟ ಆದಲ್ಲಿ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಗಣಪತಿ ಎಲ್ಲ ಹಿಂದೂಗಳ ಅಚ್ಚುಮೆಚ್ಚಿನ ದೇವರು. ಮನೆ ಮಗನಂತೆ ಜನ ಗಣೇಶನಿಗೆ ತೋರಿಸ್ತಾರೆ. ಸಿದ್ಧಿ ಬುದ್ಧಿಗಳ ಒಡೆಯ ಗಣಪತಿ. ಶಿವನು ತನ್ನ ಕೈಲಾಸದ ಮನೆಗೆ ಹೋಗಲು ಅವಕಾಶವನ್ನು ಕೊಡದ ಗಣೇಶನ ತಲೆಯನ್ನು ಮಹಾದೇವನು ಗಣೇಶನ ಮುಂಡವನ್ನು ಅಂದರೆ ತಲೆಯನ್ನು ಬೇರ್ಪಡಿಸ್ತಾನೆ. ಇದಾದ ನಂತರ ಮೂಲ ತಲೆಯನ್ನು ಬದಲಾಯಿಸಿ ಅವನಿಗೆ ಗಜ ಅಂದರೆ ಆನೆಯ ತಲೆಯನ್ನು ತಂದು ಕೂಡಿಸಲಾಗುತ್ತೆ. ಸ್ನೇಹಿತರೆ, ದಂತಕಥೆಗಳ ಪ್ರಕಾರ ಶಿವನು ತನ್ನ ತ್ರಿಶೂಲದಿಂದ ಗಣೇಶನ ತಲೆಯನ್ನು ಮುಂಡದಿಂದ ಬೇರ್ಪಡಿಸಿದಾಗ ಆ ತಲೆಯು ಭೂಮಿಯ ಕೆಳಗಿರುವ ಪಾತಾಳ ಗುಹೆಯೊಂದಕ್ಕೆ ಬೀಳುತ್ತೆ. ನಂತರ ಈ ಗುಹೆಯನ್ನು ಆದಿಶಂಕರಾಚಾರ್ಯರು ಪತ್ತೆ ಮಾಡ್ತಾರೆ. ಹೌದು, ಆದಿಶಂಕರಾಚಾರ್ಯರು 1191ರಲ್ಲಿ ಈ ಗುಹೆಯನ್ನು ಕಂಡುಕೊಂಡಾಗ ಅವರು ಗಣೇಶನ ತಲೆಯನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಮತ್ತು ಇಲ್ಲಿ ತಲೆ ಪೂಜಿಸುವ ಅಂದರೆ ಗಣೇಶನ ತಲೆಯನ್ನು ಪೂಜಿಸುವ ಆಚರಣೆಯನ್ನು ಪ್ರಾರಂಭ ಮಾಡ್ತಾರೆ. ಈಗ ಈ ಗುಹೆಯನ್ನು ಪಾತಾಳ ಭುವನೇಶ್ವರ ಎಂದು ಕರೀತಾರೆ. ಇನ್ನು ಪಾತಾಳ ಭುವನೇಶ್ವರ ಎಂದು ಪ್ರಸಿದ್ಧವಾಗಿರುವ ಈ ಸ್ಥಳವನ್ನು ನಾವು ನಮ್ಮ ಭಾರತ ಉತ್ತರಾಖಂಡದ ಪಿಥೋರಾಗಢದ ಗಂಗೋಳಿ ಹತ್ತಿರದ 14 ಕಿಲೋಮೀಟರ್ ದೂರದಲ್ಲಿ ಈ ಒಂದು ದೇವಾಲಯವನ್ನು ನಾವು ನೋಡ್ಬೋದು. ಕೆಲವೊಂದು ಮಾಹಿತಿಗಳ ಪ್ರಕಾರ ಅಥವಾ ಪುರಾಣಗಳ ಪ್ರಕಾರ ಶಿವನು ಸ್ವಂತ ಇಲ್ಲಿ ಗಣೇಶನ ತಲೆಯನ್ನು ರಕ್ಷಣೆ ಮಾಡ್ತಿದ್ದಾರೆ ಅಥವಾ ಶಿವನೇ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ನಂಬಿಕೆ ಕೂಡ ಈ ಒಂದು ದೇವಾಲಯಕ್ಕೆ ಇದೆ. ಹಾಗೂ ಇನ್ನೂ ಕೆಲವರ ನಂಬಿಕೆ ಪ್ರಕಾರ ಈ ಪಾತಾಳ ಭುವನೇಶ್ವರ ನೇರವಾಗಿ ಕೈಲಾಸಕ್ಕೆ ತಲುಪುವಂತಹ ದಾರಿಯಾಗಿದೆ. ಆದರೆ ಈ ಒಂದು ಗುಹೆಯಲ್ಲಿ ಹೋದವರು ಯಾರೂ ಬಂದಿಲ್ಲ ಎನ್ನೋ ಮಾಹಿತಿ ಕೂಡ ಅಲ್ಲಿನ ಸ್ಥಳೀಯರದು ಆಗಿರುತ್ತೆ. ಈ ಗುಹೆಯನ್ನು ಇಂದಿಗೂ ಗಣೇಶನ ತಲೆ ಆದಿ ಗಣೇಶನ ಹೆಸರಿನಿಂದ ಸಂಬೋಧನೆ ಮಾಡ್ತಾರೆ. ಆದಿ ಗಣೇಶನ ತಲೆ ಇಂದಿಗೂ ಅಲ್ಲಿ ಕಲ್ಲಿನ ರೂಪದಲ್ಲಿ ಇದೆ. ಹಾಗೂ ಇನ್ನಿತರ ದೇವರ ವಿಗ್ರಹಗಳು ಕಲ್ಲಿನ ಒಂದು ರೂಪದಲ್ಲಿ ಅಲ್ಲಿ ನಾವು ಕಾಣಬಹುದಾಗಿದೆ. ಹಾಗೂ ಅಲ್ಲಿ ಬ್ರಹ್ಮಕಮಲದ ರೂಪದಲ್ಲಿ ಕಲ್ಲು ನೇರವಾಗಿ ಗಣೇಶನ ತಲೆಯ ಮೇಲೆ ಬೀಳುವಂತಹ ಒಂದು ವೈಶಿಷ್ಟ್ಯಮಯ ವಿಸ್ಮಯವನ್ನು ನಾವು ಅಲ್ಲಿ ಕಾಣಬಹುದು. ಸ್ನೇಹಿತರೆ, ಭಾರತವಲ್ಲದೆ ದೇಶದ ಬೇರೆ ಬೇರೆ ನಾನಾ ಕಡೆ ಗಣೇಶ ಚತುರ್ಥಿಯ ಆಚರಣೆ ಅದ್ಧೂರಿಯಾಗಿ ನಡೆಯುತ್ತೆ. ಅಷ್ಟೇ ಸಂತೋಷದಿಂದ ನಡೆಯುತ್ತೆ. ಗಣೇಶ ಚತುರ್ಥಿಯ ಉದ್ದೇಶ ಕೂಡ ಇದೇ ಆಗಿದೆ. ಶಿವನು ಬೇರ್ಪಡಿಸಿದ ತಲೆಯನ್ನು ಬಿಟ್ಟು ಗಜ ಅಂದರೆ ಆನೆಯ ತಲೆಯನ್ನು ಜೋಡಿಸಿದ ದಿನವನ್ನು ಗಣೇಶನ ಜನ್ಮದಿನ ಅಂತ ನಾವು ಆಚರಣೆ ಮಾಡ್ತೀವಿ. ಆ ಜನ್ಮದಿನವನ್ನೇ ಗಣೇಶ ಚತುರ್ಥಿ ಅಂತ ನಾವು ಗಣೇಶ ಚತುರ್ಥಿ ಅಂತ ನಾವು ಆಚರಣೆ ಮಾಡಲಾಗುತ್ತೆ. ಇದು ಗಣೇಶ ಚತುರ್ಥಿಯ ಆಚರಣೆ ಹಾಗೂ ಹಿಂದಿನ ಇತಿಹಾಸದ ವಿಡಿಯೋ ಆಗಿದೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ನಿಮಗೆ ಸಿಗ್ತೇನೆ. ಧನ್ಯವಾದಗಳು.